ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಯೂಟ್ಯೂಬ್ ಚಾನಲ್ ಎಥಿಕಲ್ ಹ್ಯಾಕಿಂಗ್ ಇನ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಒಂದು ಖಾಲಿ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ನ ಇಂಟರ್ನೆಟ್ಗೆ ತೊಗೊಂಡೋಗ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೀವು ನೋಡಿದರೆ ಅದರಲ್ಲಿ ನಾನು ಪೋರ್ಟ್ ಫಾರ್ವರ್ಡಿಂಗ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ. ಆ ಕಾನ್ಸೆಪ್ಟನ್ನ ಯೂಸ್ ಮಾಡಿಕೊಂಡು ಮತ್ತು ಒಂದು ಸರ್ವಿಸ್ನ ಯೂಸ್ ಮಾಡಿಕೊಂಡು ನನ್ನ ಲೋಕಲಲ್ಲಿ ರನ್ ಆಗ್ತಾ ಇರುವಂತಹ ಆಪ್ರೇಟಿಂಗ್ ಸಿಸ್ಟಮ್ನ ಇಂಟರ್ನೆಟಲ್ಲಿ ಯಾವ ರೀತಿ ತೊಗೊಂಡೋಗೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ನನ್ನ ಆಪ್ರೇಟಿಂಗ್ ಸಿಸ್ಟಮ್, ಅಂದರೆ ಖಾಲಿ ಲಿನಕ್ಸ್ ನನ್ನ ಆಪ್ರೇಟಿಂಗ್ ಸಿಸ್ಟಮ್ಮು. ಇದನ್ನು ನಾನು ಆನ್ಲೈನ್ಗೆ ತೊಗೊಂಡೋಗಿ ಪ್ರಪಂಚದ ಯಾವುದೇ ಮೂಲೆಯಿಂದ ಕೂಡ ನಾನು ಆ್ಯಕ್ಸೆಸ್ ಮಾಡ್ಕೋಬೋದು. ಆ ರೀತಿ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೀವೇನಾದರೂ ವಿಂಡೋಸ್ ಯೂಸರ್ ಆಗಿದ್ದರೆ ನಿಮಗೆ ಬರುತ್ತೆ RDP ಅಂತೇಳ್ಬಿಟ್ಟು, ಅಂದರೆ ರಿಮೋಟ್ ಡೆಸ್ಕ್ಟಾಪ್ ಪ್ರೋಟೋಕಾಲ್ ಅಂತೇಳ್ಬಿಟ್ಟು. ರಿಮೋಟ್ ಡೆಸ್ಕ್ಟಾಪ್ ಪ್ರೋಟೋಕಾಲ್ ಮೂಲಕ ನೀವು ನಿಮ್ಮ ಆಪ್ರೇಟಿಂಗ್ ಸಿಸ್ಟಮ್ನ ಆನ್ಲೈನ್ಗೆ ತೊಗೊಂಡೋಗ್ಬೋದು. ಖಾಲಿ ಲಿನಕ್ಸ್ ಮಷೀನಲ್ಲಿ ಅಥವಾ ಖಾಲಿ ಲಿನಕ್ಸಲ್ಲಿ ಎರಡು ರೀತಿಯಾಗಿ ನಾವು ತೊಗೊಂಡೋಗ್ಬೋದು. ಒಂದು ಬಂದು SSH ಸರ್ವಿಸ್ ಮೂಲಕ, ಮತ್ತೊಂದು ಬಂದು RDP ಮೂಲಕ. ಅಂದರೆ ಇಲ್ಲೂ ಕೂಡ ನಾವು RDP ಯೂಸ್ ಮಾಡ್ಬೋದು, ಬಟ್ ನಾವು ಜಾಸ್ತಿ ಯೂಸ್ ಮಾಡೋದು SSH. ಯಾಕೆ ಅಂದರೆ ಇದು ಸೆಕ್ಯೂರ್ ಆಗಿರುವಂತಹ ಒಂದು ನಮಗೆ ಸರ್ವಿಸ್ನ ಪ್ರೊವೈಡ್ ಮಾಡುತ್ತೆ. ಅದೇ ಕಾರಣಕ್ಕೆ ನಾವು SSH ಸರ್ವಿಸ್ನ ಯೂಸ್ ಮಾಡ್ತೀರಿ. ಸೊ ಬನ್ನಿ ತಿಳಿಯೋಣ. ಮೊದಲಿಗೆ ನಾನೇನು ಮಾಡ್ತೀನಿ, ನನ್ನ ಖಾಲಿ ಲಿನಕ್ಸ್ ಅಥವಾ ನನ್ನ ಆಪ್ರೇಟಿಂಗ್ ಸಿಸ್ಟಮಲ್ಲಿ ನಾನು ಒಂದು ಸರ್ವಿಸ್ನ ಲಾಂಚ್ ಮಾಡ್ತೀನಿ. ಆ ಸರ್ವಿಸ್ ಹೆಸರು ಬಂದು SSH ಅಂತ ಹೇಳ್ಬಿಟ್ಟು ಸರ್ವಿಸ್ SSH ಸ್ಟಾರ್ಟ್ ಅಂತ ಕೊಟ್ಟಾಗ SSH ಅನ್ನುವಂಥ ಸರ್ವಿಸು ನನ್ನ ಖಾಲಿ ಲಿನಕ್ಸ್ ಮಷೀನಲ್ಲಿ ಸ್ಟಾರ್ಟ್ ಆಗಿದೆ. ನೀವು ಅದರ ಸ್ಟೇಟಸ್ ಚೆಕ್ ಮಾಡಬೇಕಂದ್ರೆ ಸರ್ವಿಸ್ SSH ಸ್ಟೇಟಸ್ ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟಾಗ ನೀವು ನೋಡ್ತಾ ಇರ್ಬೋದು SSH ಅನ್ನುವ ಒಂದು ಸರ್ವಿಸ್ ಆ್ಯಕ್ಟಿವ್ ಆಗಿದೆ. ಅದು ಒಂದು ಪೋರ್ಟ್ ನಂಬರ್ನ ಯೂಸ್ ಮಾಡ್ತಾ ಇದೆ. ಆ ಪೋರ್ಟ್ ನಂಬರ್ ಬಂದು 22. ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ಯಾವುದೇ ಒಂದು ಸರ್ವಿಸ್ ರನ್ ಆಗಬೇಕಂದ್ರೆ ತನಗೆ ಬೇಕಾಗಿರುವಂತಹ ಒಂದು ಲಾಜಿಕಲ್ ಪೋರ್ಟ್ನ ಕ್ರಿಯೇಟ್ ಮಾಡಿಕೊಂಡು ಆ ಲಾಜಿಕಲ್ ಪೋರ್ಟ್ ಮೂಲಕನೇ ನಮಗೆ ಆ ಮಾಹಿತಿನ ತಂದುಕೊಡುತ್ತೆ ಅಂತ ಹೇಳಿದ್ದೆ. ಉದಾಹರಣೆಗೆ ಕೊಡಬೇಕಂದ್ರೆ ನಾನು ನನ್ನ ಲೋಕಲ್ ಮಷೀನಲ್ಲಿ ಒಂದು ವೆಬ್ಸೈಟ್ನ ರನ್ ಮಾಡ್ತೀನಿ ನೋಡಿ. ಸರ್ವಿಸ್ ಅಪಾಚೆ 2 ಅಂತ ಸ್ಟಾರ್ಟ್ ಕೊಟ್ಟಾಗ ನನ್ನ ಲೋಕಲ್ ಮಷೀನಲ್ಲಿ ಒಂದು ವೆಬ್ಸೈಟ್ ರನ್ ಆಗ್ತಾ ಇದೆ. ಈ ವೆಬ್ಸೈಟ್ ರನ್ ಆಗೋದಕ್ಕೆ ಏನಾಗಿದೆ, ಅದು ಒಂದು ಪೋರ್ಟ್ ನಂಬರ್ನ ಯೂಸ್ ಮಾಡ್ತಾನೆ. ನಾನು ಮೊದಲಿಗೆ ವೆಬ್ಸೈಟ್ನ ತೋರಿಸ್ತೀನಿ ನೋಡಿ. ಇದು ಸಿಂಪಲ್ ಆಗಿರುವಂತಹ ವೆಬ್ಸೈಟ್ ಅಂತ ಕನ್ಸಿಡರ್ ಮಾಡಿ. ಇದು HTTP ಅಂದರೆ ಯಾವುದೇ ರೀತಿಯಾದಂತಹ ಸೆಕ್ಯೂರ್ ವೆಬ್ಸೈಟ್ ಅಲ್ಲ, ಇದು ನಾರ್ಮಲ್ ಆಗಿರುವಂತಹ ವೆಬ್ಸೈಟ್. ಇದು HTTP ಅಂತ ಕನ್ಸಿಡರ್ ಮಾಡ್ಬೋದು. ಈ ವೆಬ್ಸೈಟ್ ರನ್ ಆಗೋದಕ್ಕೆ ನನ್ನ ಲೋಕಲ್ ಮಷೀನ್ ಅಥವಾ ನನ್ನ ಖಾಲಿ ಲಿನಕ್ಸ್ ಮಷೀನಲ್ಲಿ ಈ ಸರ್ವಿಸ್ಸು ಒಂದು ಲಾಜಿಕಲ್ ಆಗಿರುವಂತಹ ಪೋರ್ಟ್ನ ಯೂಸ್ ಮಾಡ್ತಾ ಇದೆ. ನಾವು ಯಾವಾಗ netstart-tupl ಅಂತ ಕೊಟ್ಟು ಎಂಟರ್ ಕೊಟ್ಟಾಗ ಚೆಕ್ ಮಾಡಿದ್ರೆ ನಮ್ಮ ಲ್ಯಾಪ್ಟಾಪಲ್ಲಿ ರನ್ ಆಗ್ತಾ ಇರುವಂಥ ಎಲ್ಲ ಪೋರ್ಟ್ಗಳು ನಮಗೆ ಕಾಣಿಸುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಈ ವೆಬ್ಸೈಟು ರನ್ ಆಗೋದಕ್ಕೆ ನನ್ನ ಲ್ಯಾಪ್ಟಾಪಲ್ಲಿ ಒಂದು ಲಾಜಿಕಲ್ ಪೋರ್ಟ್ನ ಕ್ರಿಯೇಟ್ ಮಾಡ್ಕೊಂಡಿದೆ. ಆ ಪೋರ್ಟ್ ಬಂದು 80. ಅದೇ ರೀತಿ SSH ಅನ್ನುವಂಥ ಸರ್ವಿಸ್ಸು ಪೋರ್ಟ್ ನಂಬರ್ ಕ್ರಿಯೇಟ್ ಮಾಡ್ಕೊಂಡಿದೆ 22. ಇವಾಗ ನಾನೇನಾದರೂ ಈ ವೆಬ್ಸೈಟ್ನ ಆನ್ಲೈನಲ್ಲಿ ಆ್ಯಕ್ಸಸ್ ಮಾಡ್ತೀನಿ ಅಂದರೆ ಅದು ಆ್ಯಕ್ಸಸ್ ಆಗೋದಿಲ್ಲ. ಕಾರಣ ಯಾಕೆ ಅಂದರೆ ನಮ್ಮ ಲೋಕಲ್ ಮಷೀನಲ್ಲಿ ರನ್ ಆಗ್ತಾ ಇರೋಂಥ ಈ ಪೋರ್ಟ್ ನಂಬರ್ 80 ಇಂಟರ್ನೆಟಲ್ಲಿ ಎಕ್ಸ್ಪೋಸ್ ಅಥವಾ ಫಾರ್ವರ್ಡ್ ಆಗಿರೋದಿಲ್ಲ. ಅದೇ ರೀತಿ ನಾನು ನನ್ನ ಖಾಲಿ ಲಿನಕ್ಸ್ ಮಷೀನನ್ನು ಇಂಟರ್ನೆಟಲ್ಲಿ ಆ್ಯಕ್ಸಸ್ ಮಾಡ್ತೀನಿ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಯಾಕೆ ಅಂದರೆ ನಮ್ಮ ಖಾಲಿ ಲಿನಕ್ಸ್ ಮಷೀನಲ್ಲಿ SSH ಸರ್ವಿಸ್ ಯೂಸ್ ಮಾಡ್ತಾ ಇರೋಂತಹ ಈ ಪೋರ್ಟ್ 22 ಅನ್ನೋದು ಇಂಟರ್ನೆಟಲ್ಲಿ ಎಕ್ಸ್ಪೋಸ್ ಆಗಿರೋದಿಲ್ಲ. ಅದೇ ಕಾರಣಕ್ಕೆ ನಾವು ಇಂಟರ್ನೆಟಲ್ಲಿ ಈ ಸರ್ವಿಸ್ನ ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಇವಾಗ ಏನು ಮಾಡೋಣ, ಈ ಪೋರ್ಟ್ ನಂಬರ್ನ ನಾವು ಆನ್ಲೈನ್ಗೆ ಫಾರ್ವರ್ಡ್ ಮಾಡೋಣ. ಫಾರ್ವರ್ಡ್ ಮಾಡಬೇಕಂದ್ರೆ ಅನೇಕ ವಿಧಾನಗಳಿದೆ. ಉದಾಹರಣೆ ಕೊಡಬೇಕಂದ್ರೆ, ನೀವು ನಿಮ್ಮ ಮನೆಯಲ್ಲಿ ಸರ್ವಿಸ್ ಪ್ರೊವೈಡರ್ ಕಡೆಯಿಂದ ಇಂಟರ್ನೆಟ್ ಕನೆಕ್ಷನ್ ತೊಗೊಂಡಿದ್ರೆ ನಿಮ್ಮ ರೂಟರಲ್ಲಿ ಒಂದು ಆಪ್ಷನ್ ಇರುತ್ತೆ ಪೋರ್ಟ್ ಫಾರ್ವರ್ಡಿಂಗ್ ಅಂತೇಳ್ಬಿಟ್ಟು. ಆವಾಗ ನೀವು ಈ ಪೋರ್ಟ್ನ ಫಾರ್ವರ್ಡ್ ಮಾಡಿಕೊಂಡು ಆ್ಯಕ್ಸಸ್ ಮಾಡ್ಬೋದು. ಎರಡನೇ ವಿಧಾನ ಬಂದು ಕ್ಲೌಡ್ ಸರ್ವಿಸ್ನ ಯೂಸ್ ಮಾಡಿಕೊಂಡು ನೀವು ಫೈರ್ವಾಲ್ಸ್ನ ಕ್ರಿಯೇಟ್ ಮಾಡ್ಬೋದು ಅಥವಾ ಸೆಕ್ಯೂರಿಟಿ ಗ್ರೂಪ್ಸ್ನ ಕ್ರಿಯೇಟ್ ಮಾಡಿ ಈ ಪೋರ್ಟ್ಗಳನ್ನ ನೀವು ಫಾರ್ವರ್ಡ್ ಮಾಡ್ಬೋದು ಇಂಟರ್ನೆಟ್ಗೆ. ಅದೇ ರೀತಿ ಬಂದು ಮೂರನೇ ವಿಧಾನ ಬಂದು ಥರ್ಡ್ ಪಾರ್ಟಿ ವೆಬ್ಸೈಟ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಪೋರ್ಟ್ ಫಾರ್ವರ್ಡಿಂಗ್ ಮಾಡ್ಬೋದು. ಇಲ್ಲಿ ಅನೇಕ ರೀತಿಯಾದಂತಹ ವೆಬ್ಸೈಟ್ಗಳು ನಮಗೆ ಪೋರ್ಟ್ ಫಾರ್ವರ್ಡಿಂಗ್ಗೆ ಸಹಾಯ ಮಾಡುತ್ತೆ. ಉದಾಹರಣೆ ಕೊಡಬೇಕಂದ್ರೆ ngrok ಅನ್ನುವ ಒಂದು ಥರ್ಡ್ ಪಾರ್ಟಿ ಸಾಫ್ಟ್ವೇರ್ ನಮಗೆ ಪೋರ್ಟ್ ಫಾರ್ವರ್ಡಿಂಗ್ಗೆ ಸಹಾಯ ಮಾಡುತ್ತೆ. ಅದೇ ರೀತಿ VPNಗಳು ಸಹ ಕೂಡ ನಮಗೆ ಪೋರ್ಟ್ ಫಾರ್ವರ್ಡಿಂಗ್ಗೆ ಸಹಾಯ ಮಾಡುತ್ತೆ. ಅದು ಬಿಟ್ಟು
portmap.io ಅನ್ನೋ ವೆಬ್ಸೈಟ್ ಕೂಡ ನಮಗೆ ಪೋರ್ಟ್ ಫಾರ್ವರ್ಡಿಂಗ್ಗೆ ಸಹಾಯ ಮಾಡುತ್ತೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಥರ್ಡ್ ಪಾರ್ಟಿ ವೆಬ್ಸೈಟು ಲೋಕಲ್ ಟು ನೆಟ್ ಅನ್ನೋ ಒಂದು ವೆಬ್ಸೈಟ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರಬಹುದು ಆ ವೆಬ್ಸೈಟ್ ಇಂಟರ್ಫೇಸ್ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದು ಸಿಂಪಲ್ಲಾಗಿ ನೀವು ಲಾಗಿನ್ ಮಾಡ್ಬೋದು. ಯೂಸರ್ನ ಕ್ರಿಯೇಟ್ ಮಾಡಿ ಲಾಗಿನ್ ಕಾಣಿಸಿದಾಗ ಈ ರೀತಿಯಾಗಿ ವೆಬ್ಸೈಟ್ ಕಾಣುತ್ತೆ. ಇಲ್ಲಿ ನಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ, ಮೈ ಟ್ಯೂನಲ್ಸ್, ಮೈ ಟೋಕನ್ ಮತ್ತು ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು. ಇಲ್ಲಿ ಈ ವೆಬ್ಸೈಟು ಬರೀ ಒಂದೇ ಒಂದು ಟ್ಯೂನಲ್ ಅಥವಾ ಟನಲ್ಸ್ ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಫ್ರೀ ಆಪ್ಷನ್ ಕೊಟ್ಟಿದೆ. ಅದೇ ನೀವೇನಾದರೂ ಮಲ್ಟಿಪಲ್ ಟನಲ್ಸ್ನ ಕ್ರಿಯೇಟ್ ಮಾಡಬೇಕಂದ್ರೆ ಈ ವೆಬ್ಸೈಟ್ಗೆ ಪೇಮೆಂಟ್ ಮಾಡಬೇಕಾಗುತ್ತೆ ನೀವು. ಸೊ ಬನ್ನಿ, ಮೊದಲಿಗೆ ನಾನೇನು ಮಾಡ್ತೀನಿ, ನನ್ನ ಆಪ್ರೇಟಿಂಗ್ ಸಿಸ್ಟಮ್ ಅಥವಾ ನನ್ನ ಖಾಲಿ ಲಿನಕ್ಸ್ ಮಷೀನಲ್ಲಿ ಇದರ ಈ ವೆಬ್ಸೈಟ್ನ ಒಂದು ಕ್ಲೈಂಟ್ನ ಡೌನ್ಲೋಡ್ ಮಾಡ್ತೀನಿ. ಆ ಕ್ಲೈಂಟ್ ಏನಕ್ಕೆ ಅಂದರೆ ನಮ್ಮ ಮಷಿನ್ನ ಮೊದಲಿಗೆ ಈ ವೆಬ್ಸೈಟ್ ಜೊತೆ ಕನೆಕ್ಟ್ ಮಾಡುತ್ತೆ. ಅದಾದ ನಂತರ ಇದು ನಮ್ಮ ಪೋರ್ಟ್ನ ಫಾರ್ವರ್ಡ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ನಾನು ಆಲ್ರೆಡಿ ಇದರ ಒಂದು ಕ್ಲೈಂಟ್ನ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೀವು ನೋಡಿದರೆ ಅದರಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ. ಸೊ ನನ್ನ ಡೌನ್ಲೋಡ್ಸಲ್ಲಿ ನಾನು ಆಲ್ರೆಡಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಲೋಕಲ್ ಟು ನೆಟ್ ಅಂತ ಹೇಳ್ಬಿಟ್ಟು. ನಾನಿದು ಲೋಕಲ್ ಟು ನೆಟ್ ಅನ್ನೋ ಒಂದು ಕ್ಲೈಂಟ್ನ ಏನು ಮಾಡ್ತಾ ಇದ್ದೀನಿ, ಕಮ್ಯಾಂಡ್ ಮೂಲಕ ಓಪನ್ ಮಾಡ್ತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ಏನಾದರೂ ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಒಂದು ಅಥೆಂಟಿಕೇಷನ್ ಟೋಕನ್ನ ಕೇಳುತ್ತೆ. ಆ ಅಥೆಂಟಿಕೇಷನ್ನ ಟೋಕನ್ನ ನೀವು ಈ ವೆಬ್ಸೈಟಲ್ಲಿ ಮೈ ಟೋಕನ್ಸ್ ಅಂತ ಕ್ಲಿಕ್ ಮಾಡಿ ಕ್ರಿಯೇಟ್ ಕೊಟ್ಟಾಗ ಈ ರೀತಿಯಾಗಿರುವಂಥ ಒಂದು ಅಥೆಂಟಿಕೇಷನ್ ಟೋಕನ್ ಕೊಡುತ್ತೆ. ಈ ಅಥೆಂಟಿಕೇಷನ್ ಟೋಕನ್ನ ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಆಲ್ರೆಡಿ ನಾನು ಪೇಸ್ಟ್ ಮಾಡಿರೋದ್ರಿಂದ ಇದು ಕೇಳ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದು ನನ್ನ ಪ್ಲ್ಯಾನ್ ಬಂದು ಫ್ರೀ ಪ್ಲ್ಯಾನ್, ಬರೀ ಒಂದೇ ಒಂದು ಟ್ಯೂನಲ್ ಅಥವಾ ಟನಲ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರೋಂಥ ಪ್ಲ್ಯಾನು ಫ್ರೀ ಪ್ಲ್ಯಾನ್. ಇವಾಗ ನನ್ನ ಆಪ್ರೇಟಿಂಗ್ ಸಿಸ್ಟಮ್ ಅಥವಾ ನನ್ನ ಲೋಕಲ್ ಕಂಪ್ಯೂಟರ್ ಈ ವೆಬ್ಸೈಟ್ ಜೊತೆ ಕನೆಕ್ಟ್ ಆಗಿದೆ. ಆದರೆ ನಾವು ಯೂಸ್ ಮಾಡ್ತಾ ಇರೋಂತಹ ಸರ್ವೀಸು SSH ಸರ್ವೀಸು, ಆ ಸರ್ವಿಸ್ ಯೂಸ್ ಮಾಡ್ತಾ ಇರುವಂತಹ ಪೋರ್ಟು 22. ಅದು ಇಂಟರ್ನೆಟಲ್ಲಿ ಇನ್ನೂ ಫಾರ್ವರ್ಡ್ ಆಗಿರೋದಿಲ್ಲ. ಅದೇ ಕಾರಣಕ್ಕೆ ಅದು ಇಂಟರ್ನೆಟಲ್ಲಿ ಆ್ಯಕ್ಸಸ್ ಸಾಧ್ಯ ಇಲ್ಲ. ಇವಾಗ ನಾವು ಈ ಪೋರ್ಟ್ ನಂಬರ್ ಏನು 22 ಇದೆ, SSH ಸರ್ವಿಸ್ ಪೋರ್ಟ್ ನಂಬರ್ 22, ಅದನ್ನು ನಾವು ಇಂಟರ್ನೆಟಲ್ಲಿ ಎಕ್ಸ್ಪೋಸ್ ಮಾಡೋಣ. ಸೊ ಮೊದಲಿಗೆ ನಾನೇನು ಮಾಡ್ತೀನಿ, ಈ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಲಾಗಿನ್ ಆಗಿ ಮೈ ಟ್ಯೂನಲ್ಸ್ ಅಥವಾ ಮೈ ಟನಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಇಲ್ಲಿ ಈ ರೀತಿಯಾದಂಥ ಆಪ್ಷನ್ ಕಾಣಿಸ್ತಾ ಇದೆ. ನಾನು ನನ್ನ ಪ್ರೀವಿಯಸ್ ವೀಡಿಯೋಲಿ HTTP ಕನೆಕ್ಷನ್ ತೊಗೊಂಡಿದ್ದೆ. HTTP ಕನೆಕ್ಷನ್ನು ವೆಬ್ಸೈಟ್ ರನ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಒಂದು ಪ್ರೋಟೋಕಾಲ್. ಅದೇ ರೀತಿ ಇಲ್ಲಿ TCP ಮತ್ತು UDP ಪ್ರೋಟೋಕಾಲ್ಸ್ ಇದೆ. TCP ಪ್ರೋಟೋಕಾಲ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿ ನಾನು ಸರ್ವರ್ ಬಂದು ಹೈದ್ರಾಬಾದ್ ಸರ್ವರ್ ತೊಗೋತಾ ಇದ್ದೀನಿ. ಇಷ್ಟ ಬಂದಿರುವಂಥ ಸರ್ವರ್ನ ನೀವು ತೊಗೋಬೋದು. ಮತ್ತು ಇಲ್ಲಿ ಪೋರ್ಟ್ ಅಂತ ಕೇಳಿಸ್ತದೆ. ಇಲ್ಲಿ ಪೋರ್ಟಲ್ಲಿ ನಾನು ಪೋರ್ಟ್ ನಂಬರ್ 22ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಪೋರ್ಟ್ ನಂಬರ್ 22 ಯಾಕೆ ಅಂದರೆ ನಮ್ಮ SSH ಸರ್ವಿಸ್ ರನ್ ಆಗ್ತಾ ಇರುವಂತಹ ಪೋರ್ಟ್ ನಂಬರ್ ಬಂದು 22. ಅದೇ ಕಾರಣಕ್ಕೆ ನಾನು ಇಲ್ಲಿ ಪೋರ್ಟ್ 22 ಅಂತ ಕೊಡ್ತಾ ಇದ್ದೀನಿ. ಅದನ್ನು ಕೊಟ್ಟು ನಾನು ಕ್ರಿಯೇಟ್ ಕೊಟ್ಟಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ನನಗೆ ಒಂದು ಟನಲ್ ಕ್ರಿಯೇಟ್ ಆಗಿದೆ. ಬಟ್ ಸರ್ವಿಸ್ ಇನ್ನೂ ಅದು ಸ್ಟಾರ್ಟ್ ನಾನು ಮಾಡಿಲ್ಲ. ಸೊ ಇಲ್ಲಿ ಬೇಸಿಕ್ಕಾಗಿ ಒಂದು ಸರ್ವಿಸ್ಸು ಕ್ರಿಯೇಟ್ ಆಗಿದೆ. ಇದಕ್ಕಿಂತ ಮುಂಚೆ ನೀವೇನು ಮಾಡಬೇಕಾಗುತ್ತೆ, SSH ಸರ್ವಿಸ್ನ ಕಾನ್ಫಿಗರೇಷನ್ ಮಾಡಬೇಕಾಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ನೀವು ಮೊದಲು vi/etc/ssh_ ಕಾನ್ಫಿಗ್ ಅಂತ ಕೊಟ್ಟು ಎಂಟರ್ ಕೊಟ್ಟಾಗ ನಿಮಗೆ ಈ ರೀತಿಯಾಗಿರುವಂಥ ಒಂದು ಕಾನ್ಫಿಗರೇಷನ್ ಫೈಲ್ ಓಪನ್ ಆಗುತ್ತೆ. ಈ ಕಾನ್ಫಿಗರೇಷನ್ ಫೈಲಲ್ಲಿ ಪರ್ಮಿಟ್ ಟು ರೂಟ್ ಲಾಗಿನ್ ಅಂತ ಏನಿರುತ್ತಲ್ವ, ಇದು ಪ್ರಾಹಿಬಿಟೆಡ್ ಇರುತ್ತೆ. ಇದನ್ನು ನೀವು ಎಡಿಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಎಡಿಟ್ ಮಾಡೋದಕ್ಕೆ vi ಎಡಿಟರ್ನ ತೊಗೊಂಡಿದ್ದೀನಿ. ಅಥವಾ ನೀವು ಈ ಲೊಕೇಶನ್ಗೆ ಹೋಗಿ ನೀವು ಮ್ಯಾನ್ಯುಯಲ್ ಆಗು ಕೂಡ ಎಡಿಟ್ ಮಾಡ್ಕೋಬಹುದು. ನಾನಿಲ್ಲಿ vi ಅಂತ ಕೊಟ್ಟು ನೀವು ನೋಡ್ತಾ ಇರಬಹುದು, ನಾನಿಲ್ಲಿ ಕಮ್ಯಾಂಡಲ್ಲಿ vi ಅಂತ ಕೊಟ್ಟೆ. ಅದು ಬೇಸಿಕ್ಕಾಗಿ vi ಎಡಿಟರ್ ಅಂತ ಬರುತ್ತೆ. ಅಲ್ಲಿ ನಾನು ಈ ರೀತಿ ಕಮ್ಯಾಂಡ್ ಓಪನ್ ಮಾಡಿದಾಗ ಐನ ಪ್ರೆಸ್ ಮಾಡಿದಾಗ ಅದು ಇನ್ಸರ್ಟ್ ಮೋಡ್ಗೆ ಹೋಗುತ್ತೆ. ಆವಾಗ ನಾನು ಇನ್ಸರ್ಟ್ ಮೋಡಲ್ಲಿ ಇಲ್ಲಿ ಏನು ಪ್ರಾಹಿಬಿಟೆಡ್ ಅಂತ ಬರೆದಿರ್ತಾರೆ ಅದನ್ನು ಎರೇಸ್ ಮಾಡಿ ನಾನು ಎಸ್ ಅಂತ ಕೊಟ್ಟೆ. ಮತ್ತು ಇಲ್ಲಿ ಒಂದು ಆ್ಯಶ್ ಸಿಂಬಲ್ ಹಾಕಿರ್ತಾರೆ. ಆ್ಯಶ್ ಸಿಂಬಲ್ ಏನೂ ಇಲ್ಲ, ಅದು ಕಮೆಂಟ್ ಅಂತ ಹೇಳ್ಬಿಟ್ಟು ಈ ರೀತಿ ಇರುತ್ತೆ ಆ್ಯಶ್ ಸಿಂಬಲು. ಇದನ್ನು ಎರೇಸ್ ಮಾಡಬೇಕಾಗುತ್ತೆ. ನೀವು ಎರೇಸ್ ಮಾಡಿ ಎಸ್ಕೇಪ್ ಬಟನ್ ಒತ್ತಿ $WQ ಅಂತ ಪ್ರೆಸ್ ಮಾಡಿ ಆವಾಗ ನಿಮಗೆ ಈ ರೀತಿಯಾಗಿರೋಂಥ ಒಂದು ಕೆಳಗಡೆ ತೋರಿಸುತ್ತೆ. ಆವಾಗ ನೀವು ಎಂಟರ್ ಕೊಟ್ಟಾಗ ಫೈಲ್ ಸೇವ್ ಆಗಿರುತ್ತೆ. ಅಂದರೆ ನೀವೇನು ಮಾಡ್ತಾ ಇದ್ದೀರಾ ಅಂದರೆ SSH ಸರ್ವಿಸ್ನ ರೂಟ್ ಲಾಗಿನ್ಗೆ ಅಥವಾ ಬೇರೆ ಯೂಸರ್ಗೆ ನೀವು ಪರ್ಮಿಷನ್ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅರ್ಥ, ಇಂಟರ್ನೆಟ್ಟಲ್ಲಿ ಆ್ಯಕ್ಸಸ್ ಮಾಡೋದಕ್ಕೆ. ಅದಾದ ನಂತರ ನಾವೇನು ಮಾಡಬೇಕಾಗುತ್ತೆ, ಸರ್ವಿಸ್ SSH ರೀಸ್ಟಾರ್ಟ್ ಅಂತ ಕೊಡಬೇಕಾಗುತ್ತೆ.
ಸರ್ವಿಸ್ SSH ರೀಸ್ಟಾರ್ಟ್ ಕೊಟ್ಟಾಗ SSH ಅನ್ನುವಂಥ ಸರ್ವಿಸು ರೀಸ್ಟಾರ್ಟ್ ಆಗಿದೆ. ಇವಾಗ ನಮ್ಮ SSH ಸರ್ವಿಸ್ನ ಕಾನ್ಫಿಗರೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನಾನು ಮತ್ತೆ ಅದೇ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಇವಾಗ ನಾವು ಕ್ರಿಯೇಟ್ ಮಾಡಿರುವಂಥ ಟನಲ್ನ ಸ್ಟಾರ್ಟ್ ಮಾಡಿದಾಗ ಈ ಥರ್ಡ್ ಪಾರ್ಟಿ ವೆಬ್ಸೈಟು ನಮಗೆ ಒಂದು IP ಅಡ್ರೆಸ್ನ ಕೊಡುತ್ತೆ. ಆ IP ಅಡ್ರೆಸ್ಸು ಹೈದ್ರಾಬಾದಲ್ಲಿ ರನ್ ಆಗ್ತಾ ಇರುವಂತಹ ಸರ್ವರ್ಗೆ ಕನೆಕ್ಟ್ ಆಗಿರುತ್ತೆ ಮತ್ತು ಒಂದು ಪೋರ್ಟ್ ನಂಬರ್ನ ಕೊಡುತ್ತೆ. ಆ ಪೋರ್ಟ್ ನಂಬರ್ ಮತ್ತು ಆ IP ಯೂಸ್ ಮಾಡಿಕೊಂಡು ನಾವು ನಮ್ಮ ಲೋಕಲಲ್ಲಿ ರನ್ ಆಗ್ತಾ ಇರುವಂಥ ಈ ಖಾಲಿ ಲಿನಕ್ಸ್ ಮಷಿನ್ನ ಇಂಟರ್ನೆಟ್ನ ಅಂದರೆ ಪ್ರಪಂಚದ ಯಾವುದೇ ಮೂಲೆಯಿಂದ ಕೂಡ ಆ್ಯಕ್ಸಸ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು, ನಾನು ಮೋರ್ ಅಂತ ಕ್ಲಿಕ್ ಮಾಡಿದೆ. ಮೋರ್ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಒಂದು IP ಅಡ್ರೆಸ್ ಸಿಕ್ಕಿದೆ. ಅದರ ಜೊತೆಗೆ ಇಲ್ಲಿ ಸರ್ವರ್ ಪೋರ್ಟ್ ಅಂತ ಬಿಟ್ಟಿದೆ, ಆ ಸರ್ವರ್ ಪೋರ್ಟು ಸಿಕ್ಕಿದೆ. ಸೊ ನೋಡೋಣ ಇವಾಗ ಕನೆಕ್ಟ್ ಆಗುತ್ತೋ ಇಲ್ಲೋ ಅಂತ. ನಾನಿಲ್ಲಿ SSHನ ಕನೆಕ್ಟ್ ಮಾಡೋದಕ್ಕೆ ಒಂದು ಸಾಫ್ಟ್ವೇರ್ ಅಥವಾ ಒಂದು ಕ್ಲೈಂಟ್ನ ಯೂಸ್ ಮಾಡ್ತಾಯಿದ್ದೀನಿ. ಆ ಕ್ಲೈಂಟ್ ಹೆಸರು ಬಂದು ಪಟ್ಟಿ ಅಂತ ಹೇಳ್ಬಿಟ್ಟು. ಇದನ್ನು ಓಪನ್ ಮಾಡಿದಾಗ ನೋಡಿ ಇದರ ಇಂಟರ್ಫೇಸ್ ಈ ರೀತಿಯಾಗಿರುತ್ತೆ. ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋ ಸರ್ವಿಸು SSH. ಇವಾಗ ಥರ್ಡ್ ಪಾರ್ಟಿ ಕಡೆಯಿಂದ ನಮಗೆ ಸಿಕ್ಕಿರುವಂಥ IP ಅಡ್ರೆಸ್ ಇದನ್ನು ನಾವು ಕಾಪಿ ಮಾಡಿ ನಾವು ಇಲ್ಲಿ ಪೇಸ್ಟ್ ಮಾಡ್ತೀರಿ. ಮತ್ತು ನೀವು ನೋಡ್ತಾ ಇರ್ಬೋದು SSHನ ಬೈ ಡಿಫಾಲ್ಟ್ ಪೋರ್ಟ್ ನಂಬರ್ 22 ಇರುತ್ತೆ. ಬಟ್ ನಾವೇನು ಮಾಡಿರಿ ಅಂದರೆ ಆ ಪೋರ್ಟ್ನ ಇಂಟರ್ನೆಟಲ್ಲಿ ಫಾರ್ವರ್ಡ್ ಮಾಡೋದಕ್ಕೆ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಮಾಡಿರಿ. ಆವಾಗ ಥರ್ಡ್ ಪಾರ್ಟಿ ವೆಬ್ಸೈಟ್ ನಮಗೆ ತನ್ನದೇ ಆದಂತಹ ಒಂದು ಪೋರ್ಟ್ ನಂಬರ್ನ ಕೊಟ್ಟಿದೆ, ಅದು 38189 ಅಂತ ಹೇಳ್ಬಿಟ್ಟು. ಅದನ್ನು ಕಾಪಿ ಮಾಡಿ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿ ನಾನು ಯಾವಾಗ ಓಪನ್ ಕೊಟ್ಟೆ ಇದು ಕನೆಕ್ಷನ್ ಎಕ್ಸೆಪ್ಟ್ಗೆ ಕೇಳುತ್ತೆ. ನೀವು ನೋಡ್ತಾ ಇರ್ಬೋದು, ಇದು ಕನೆಕ್ಷನ್ ಎಕ್ಸೆಪ್ಟ್ ಕೇಳಿದಾಗ ನಾನು ಎಕ್ಸೆಪ್ಟ್ ಕೊಟ್ಟೆ. ಇಲ್ಲಿ ನಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳ್ತದೆ. ನನ್ನ ಖಾಲಿ ಲಿನಕ್ಸ್ ಮಷಿನ್ನ ಯೂಸರ್ ನೇಮ್ ಬಂದು ರೂಟ್ ಅಂತ ಹೇಳ್ಬಿಟ್ಟು, ಮತ್ತು ನನ್ನ ಖಾಲಿ ಲಿನಕ್ಸ್ನ ಮಷಿನ್ನ ಪಾಸ್ವರ್ಡ್ ಬಂದು ರೂಟ್ ಅಂತ ಹೇಳ್ಬಿಟ್ಟು. ಯಾವಾಗ ನಾನು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎರಡನ್ನ ಮೆನ್ಷನ್ ಮಾಡಿ ಎಂಟರ್ ಕೊಟ್ಟಾಗ ನೀವು ನೋಡ್ತಾ ಇರಬಹುದು ಖಾಲಿ ಲಿನಕ್ಸ್ ಮಷಿನ್ ಇಂಟರ್ನೆಟಲ್ಲಿ ಆ್ಯಕ್ಸಸ್ ಆಗ್ತಾಯಿದೆ. ಇವಾಗ ಇದನ್ನು ನನ್ನ ಆಪ್ರೇಟಿಂಗ್ ಸಿಸ್ಟಮ್ನ ಪ್ರಪಂಚದ ಯಾವುದೇ ಮೂಲೆಯಿಂದ ಕೂಡ ಯಾರು ಬೇಕಾದರೂ ಆ್ಯಕ್ಸಸ್ ಮಾಡಬಹುದು. ಇದು ಕಮ್ಯಾಂಡ್ ಲೈನ್ ಮೂಲಕ ರನ್ ಆಗ್ತಾಯಿದೆ. ಬಟ್ ನೀವು ಇದನ್ನು GUI ಮೂಲಕನೂ ಕೂಡ ಮಾಡಬಹುದು. ಈ ರೀತಿಯಾಗಿ ನಾವು ನಮ್ಮ ಆಪ್ರೇಟಿಂಗ್ ಸಿಸ್ಟಮ್ನ ಲೋಕಲಲ್ಲಿ ರನ್ ಆಗ್ತಾ ಇರುವಂಥ ಆಪ್ರೇಟಿಂಗ್ ಸಿಸ್ಟಮ್ನ ಇಂಟರ್ನೆಟ್ಗೆ ತೊಗೊಂಡ್ಬೋದು. ಇದು ಬಂದು ಈ ಮೆಥಡ್ ಬಂದು ಖಾಲಿ ಲಿನಕ್ಸ್ ಮಷಿನ್ ಯೂಸರ್ಸ್ಗೆ ಅಥವಾ ಉಬಾಂಟು ಯೂಸರ್ಸ್ಗೆ ಅಥವಾ ಫೆಡೋರಾ ಯೂಸರ್ಸ್ಗೆ ಅಥವಾ Debian ಯೂಸರ್ಸ್ಗೆ ಯೂಸ್ ಆಗುತ್ತೆ. ಅದೇ ರೀತಿ ನೀವೇನಾದರೂ ವಿಂಡೋಸಲ್ಲಿ ಈ ರೀತಿ ನೀವು ಇಂಟರ್ನೆಟಲ್ಲಿ ತೊಗೊಂಡೋಗ್ಬೇಕಂದ್ರೆ ನಿಮ್ಮ ಆಪ್ರೇಟಿಂಗ್ ಸಿಸ್ಟಮ್ನ ನಾವು ಒಂದು ಸರ್ವಿಸ್ನ ಯೂಸ್ ಮಾಡ್ತೀರಿ. ಆ ಸರ್ವಿಸ್ ಅಥವಾ ಪ್ರೋಟೋಕಾಲ್ ಹೆಸರು ಬಂದು RDP ಅಂತ ಹೇಳ್ಬಿಟ್ಟು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಂಟರ್ನೆಟಲ್ಲಿ RDP ಪೋರ್ಟ್ ಅಂತ ಕೊಟ್ಟಾಗ ಈ ರೀತಿಯಾಗಿರುವಂಥ ಒಂದು ಸರ್ವಿಸ್ನ ಅಂದರೆ ರಿಮೋಟ್ ಡೆಸ್ಕ್ಟಾಪ್ ಪ್ರೋಟೋಕಾಲ್ ಕನೆಕ್ಷನ್ ಓಪನ್ ಮಾಡಬೇಕಾಗುತ್ತೆ. ಆವಾಗ ಆ RDP 3389ನ ಪೋರ್ಟ್ನ ಯೂಸ್ ಮಾಡ್ತಾ ಇರುತ್ತೆ. ಈ 3389 ಪೋರ್ಟ್ನ ನಾವು ಇಂಟರ್ನೆಟಲ್ಲಿ ಫಾರ್ವರ್ಡ್ ಮಾಡಿದಾಗ ಮಾತ್ರ ನಾವು ಇಂಟರ್ನೆಟ್ನ ಯಾವುದೇ ಮೂಲೆಯಿಂದ ನಮ್ಮ ಆಪ್ರೇಟಿಂಗ್ ಸಿಸ್ಟಮ್ನ ಆ್ಯಕ್ಸಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೆಕ್ಸ್ಟ್ ಬರುವಂಥ ವೀಡಿಯೋಸಲ್ಲಿ ಯಾವ ರೀತಿ ಒಂದು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ನ ಇಂಟರ್ನೆಟಲ್ಲಿ ಫಾರ್ವರ್ಡ್ ಮಾಡ್ಬೋದು ಮತ್ತು ಯಾವ ರೀತಿ ರಿಮೋಟ್ ಡೆಸ್ಕ್ಟಾಪ್ ಕನೆಕ್ಷನ್ ಮೂಲಕ ಆ್ಯಕ್ಸಸ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.